ಈಗಾಗಲೇ ಮಲಗಿದ್ದವರು ಎಚ್ಚೆತ್ತು ನೋಡಿದಾಗ ನಿನ್ನನ್ನು ಕಂಡೆ. ಇದುವರೆಗೂ ನಿನ್ನಂತಹ ರೂಪವತಿಯನ್ನು ಕಂಡವು ನಾನು. ಆ ಕಾರಣಕ್ಕಾಗಿ ನಿನ್ನನ್ನು ಕೇಳುವುದು, ಯಾರೇ ನೀನು ಭುವನ ಸುಂದರಿ? ಹಾಗಿದ್ದಲ್ಲಿ ನೀನು ದೇವಲೋಕದ ಅಕ್ಷರ ಸ್ತ್ರೀಯಲ್ಲಿರಬಹುದೇ? ನನ್ನಲ್ಲಿ ತಕ್ಕಲ್ಲ. ಯಾರು ನೀನು? ಎಲ್ಲ ಪರಿಚಯ ಹೇಳ್ಬೋದು. ಆ ಮೃತ್ಯುಮಾಲಿನ್ಯ ತ್ರಿಭುಜನ ಆಸಕ್ತಿಯನ್ನು ಹೋಗಿ ಪ್ರೀತಿಯಿಂದ ನನ್ನ ತಾಯಿ ನನ್ನನ್ನು ಹೆಸರಿಸಿದಷ್ಟೇ ಸಾಧಿಸಲಿದ್ದಾರೆ. ನನಗೆ ಮದುವೆ ಮಾಡಿಸಬೇಕು ಅಂತ ಉದ್ದೇಶದಿಂದ ಗುರುಗಳಾಗಿದ್ದ ಸಾಂದೀಪದ ಮಗ ಪುನರ್ದತ್ತ ನನ್ನ ಇಲ್ಲಿ ಇರಿಸಿಕೊಂಡಿದ್ದಾರೆ. ನನಗೆ ಅವರನ್ನು ಮದುವೆಯಾಗಲಿಕ್ಕೆ ಮನಸ್ಸಿಲ್ಲ. ಕಾರಣ ಬಾಲ್ಯದಲ್ಲಿರುವಾಗ ನಾನು ನಿನ್ನ ಕೀರ್ತಿಯ ವಿಶೇಷತೆಯನ್ನು ಕೇಳುತ್ತಾ ಬೆಳೆದವಳು. ಹಾಗಾಗಿ ಕೃಷ್ಣ ನಿನ್ನನ್ನೇ ಮದುವೆ ಆಗಬೇಕು ಅಂತ ಆಸೆ ನನಗೆ. ನೀ ನನ್ನನ್ನು ವಹಿಸ್ತೀಯ? ನನ್ನನ್ನು I
ಮದುವೆ ಆಗಬೇಕೆನ್ನುವ ಹಾಗೆ ಕೇಳಿಕೊಳ್ತಾ ಇದ್ದೆ. ಆದ್ರೆ ನನಗೂ ನಿನಗೆ ಸಂಬಂಧ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಮಾನವರು, ಈಗ ಹಿತನಿಗೆ ಎಂಬಲ್ಲಿಗೆ ಸಂಬಂಧ ಬೆಸೆಯುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿ ನಿನ್ನ ಇಚ್ಛೆಯಂತೆ ನಿನ್ನನ್ನು ವರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಮಹಿಮೆಯನ್ನು ಅಂತ ಅರ್ಥಿಸಿಕೊಳ್ತೀನಿ ಅಂತ ಹೇಳ್ತೀನಿ. ಸುರರು ನರರು ಎಲ್ಲರೂ ನಿನ್ನೊಳಗೆ ಎರಕರಾಗಿರುವಾಗ ನಾನು ಉರಗ ಕನ್ಯೆ ಎನ್ನುತ್ತ ಕಾರಣವೇ ನೀನು ತಿರಸ್ಕರಿಸ್ತೀಯ ಅಂತ ಆದ್ರೆ ನಿನ್ನ ಪದತಳದಲ್ಲಿ ನಾನು ಪ್ರಾಣತ್ಯಾಗ ಮಾಡಬೇಕು. ಆತ್ಮಹತ್ಯೆ ಸರಿಯಲ್ಲ. ನಿನ್ನ ಇಚ್ಛೆ ಪ್ರಕಾರ ನಿನ್ನ ನಾನು